ಎಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ನಾವು ಮನೆ ಪಟ್ಟಿ ಮತ್ತು ಮನೆಗಣತಿಗಾಗಿ ಸರಣಿ ವಿಡಿಯೋಗಳನ್ನು ಪ್ರಾರಂಭಿಸ್ತಾ ಇದ್ದೀವಿ. ಸೊ ಆಲ್ರೆಡಿ ಇದು ನಾವು ಹಾಕಿರ್ತಕ್ಕಂಥ 4ನೆಯ ವಿಡಿಯೋ. ಸೊ ಮೊದಲೆರಡರಲ್ಲಿ ಮನೆ ನಕ್ಷೆಯನ್ನು ತಯಾರಿಸೋದು, 3ರಲ್ಲಿ ಒಂದು ನಾವು ಫಾರ್ಮೆಟನ್ನು ಹಾಕಿದ್ದೀವಿ, ಯಾವ ಥರನಾಗಿ ಮನೆಗಣತಿಯನ್ನು ಸರಳೀಕರಣ ಮಾಡಬೇಕು. ಇವಾಗ ಮೇನ್ ಪ್ರಾಬ್ಲಮ್ ಇರೋದೇ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆ ಹೇಗೆ ಗುರುತಿಸಬೇಕು, ಹೇಗೆ ನಂಬರಿಂಗ್ಗಳನ್ನು ಮಾಡಬೇಕು. ಸೊ ಫಸ್ಟ್ ಆಫ್ ಆಲ್ ಫೀಲ್ಡ್ ಟ್ರೈನರ್ ಆಗಿರ್ತಕ್ಕಂಥ ಚೌಧರಿ ಸರ್ ಅವರು ಈ PDF ಅನ್ನು ನಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತಾ, ಯಾಕಂದರೆ ಮಟೀರಿಯಲ್ಸ್ಗಳನ್ನು ಕೂಡ ನಮಗೆ ಅವೈಲಬಲ್ ಆಗಬೇಕಾಗ್ತದೆ, ಸುಮ್ಮನೆ ಏನೋ ಒಂದು ಹೇಳಿದ್ರೆ ಸರಿ ಅನಿಸೋದಿಲ್ಲ. ಸೊ ಹೀಗಾಗಿ ಫೀಲ್ಡ್ ಟ್ರೈನರ್ಗೂ ಕೂಡ ಥ್ಯಾಂಕ್ ಯು ಅಂತ ಒನ್ಸ್ ಅಗೇನ್ ಅಂತ ಹೇಳ್ತಾ, ತುಂಬ ಸರಳವಾಗಿ ಮತ್ತು ಕ್ಲಿಯರಾಗಿ ಅವ್ರು ಏನು ಮಾಡಿದ್ದಾರೆ, ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆ ಸಂಖ್ಯೆ ಕೊಡೋದನ್ನು ಕೊಟ್ಟಿದ್ದಾರೆ. ಸೊ ನೋಡ್ಕೊಂಡ್ರೆ ಗೊತ್ತಾಗ್ತದೆ. ಅದಕ್ಕಿಂತ ಮುಂಚೆ ಇನ್ನೂ ನಿಮಗೆ ಡೀಟೇಲ್ ಬೇಕಾಗಿದ್ದರೆ ಸೊ ಪ್ಲೀಸ್ ನಿಮಗೆ ಸೆನ್ಸಸ್ 2027ರಲ್ಲಿ ಕೊಟ್ಟಿರ್ತಕ್ಕಂಥ ಕೈಪಿಡಿಗಳನ್ನು ಓದ್ಕೊಂಡು ಪ್ರತಿಯೊಂದನ್ನು ಗುರುತು ಮಾಡಿ ನಿಮ್ಮ ಸಂದೇಹಗಳನ್ನು ತಾವೇನು ಮಾಡಿ ಅಂತಂದರೆ ನಿವಾರಿಸಿಕೊಳ್ಳಿ. ಏಕೆಂದರೆ ಇಲ್ಲಿನೂ ಕೂಡ ನಾವು ನಿವಾರಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀವಿ. ಏಕೆಂದರೆ ಸಂದೇಹಗಳು ಇರದೇ ಇತ್ತಂದರೆ ಸೊ ಗಣತಿ ಸರಳ ಆಗ್ತದೆ, ಸಂದೇಹಗಳಿತ್ತಂದರೆ ಅದೇ ಸಂದೇಹದಲ್ಲಿ ಗಣತಿ ನಿಂತು ಹೋಗ್ತದೆ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಫಸ್ಟ್ ನೋಡೋಣ ಕಟ್ಟಡ ಅಂದರೆ ಏನು. ಕಟ್ಟಡ ಸಂಖ್ಯೆ ನೀಡಬೇಕಾದರೆ ಆ ಮನೆ 4 ಗೋಡೆಗಳು ಮತ್ತು 1 ಮೇಲ್ಛಾವಣಿಯನ್ನು ಹೊಂದಿರಲೇಬೇಕು. ಪ್ರವೇಶ ದ್ವಾರನೂ ಕೂಡ ಹೊಂದಿರಬೇಕು ಅಂತ ಹೇಳ್ತಾರೆ. ಅದು ನಿಮಗೆ ಗೊತ್ತಿರಲಿ, ಟೋಟಲಿ 4 ಗೋಡೆ ಇರಬೇಕು, ಮೇಲೆ ಮೇಲ್ಛಾವಣಿ ರೂಫ್ ಇರಬೇಕು. ಸೊ ಅದನ್ನು ನಾವೇನಂತೀವಿ, ಕಟ್ಟಡ ಅಂತ ಕರಿತೀವಿ. ಇದು ಕ್ಲಿಯರ್ ಆಯಿತು. ಪ್ರತಿಯೊಂದು ಕಟ್ಟಡಕ್ಕೆ ಜನಗಣತಿ ಮನೆ ಸಂಖ್ಯೆ ಪೂರ್ವದಲ್ಲಿ CN ಅಂತ ಬರೆಯಬೇಕು. ಸೊ ಪ್ರತಿಯೊಂದು ಕಟ್ಟಡಕ್ಕೆ ನಾವೇನು ಮಾಡ್ತೀವಪ್ಪ ಅಂತಂದರೆ ಜನಗಣತಿ ಮನೆ ಸಂಖ್ಯೆ ಪೂರ್ವದಲ್ಲಿ CN ಅಂತ ನಾವೇನು ಮಾಡ್ತೀವಿ ಅಂತಂದರೆ ಅದನ್ನು ನಂಬರಿಂಗ್ಗಳನ್ನು ಮಾಡಬೇಕಾಗ್ತದೆ. ಜನಗಣತಿ ಮನೆ 4 ಅಂಕಿಯ ಸಂಖ್ಯೆಯನ್ನು ಹೊಂದಿದೆ. ಸೊ ಆಲ್ರೆಡಿ ನಾವು ಹೇಳಿದ್ದೀವಿ. ಮತ್ತು ಇದು ಕೂಡ ಏನಾಗ್ತದಪ್ಪ ಅಂದ್ರೆ ಆಟೋ ಜನ್ರೇಟ್ ಆಗ್ತದೆ. ಸೊ 0001 ಅಂತ ಜನಗಣತಿ ಮನೆ ಸಂಖ್ಯೆ ಆಗ್ತದೆ. ಇದು ಕಟ್ಟಡ ಸಂಖ್ಯೆ ಅಂತಂದರೆ CN1 ಅಂತ ಆಗ್ತದೆ. ಸೊ ಟೋಟಲ್ ಇದು ಕಟ್ಟಡ ಬಂದುಬಿಟ್ಟು CN1 ಅದ, ಇದು ಜನಗಣತಿ ಮನೆ ಸಂಖ್ಯೆ CN2, ಇದು CN2 ಅದ, ಕಟ್ಟಡ ಸಂಖ್ಯೆ 2 ಅದ. ಓಕೆ, ಇದು ಜನಗಣತಿ ಮನೆ ಸಂಖ್ಯೆ 2 ಅದ. ಒಟ್ಟಾರೆ ಜನಗಣತಿ ಮನೆ ಸಂಖ್ಯೆ 4 ಇರ್ತಾವೆ. ಆಮೇಲೆ CN1ದಿಂದ ಕಟ್ಟಡ ಸಂಖ್ಯೆ ಆಗಬೇಕು, ಕುಟುಂಬದ ಸಂಖ್ಯೆ ಕೇವಲ 3 ಇರ್ತಾವೆ. ಕಟ್ಟಡ ಸಂಖ್ಯೆಗಳಿಗೆ ಮಾರ್ಕರ್ನಿಂದ ಬರೆಯಬೇಕು. ಮನೆ ಸಂಖ್ಯೆಯನ್ನು ಗೋಡೆ ಮನೆಯ ಬಾಗಿಲಿನ ಮೂಲಿನಲ್ಲಿ ಕಾಂಪೌಂಡ್ನಲ್ಲಿ ಬರೆಯಬೇಕು. ವಿಶೇಷವಾಗಿ ನಿಮಗೆ ಪರ್ಮನೆಂಟ್ ಮಾರ್ಕರನ್ನು ಪ್ರೊವೈಡ್ ಮಾಡ್ತಾರೆ, ಅಲ್ಲಿಂದನೇ ನೀವೇನು ಮಾಡಬೇಕು, ಕಟ್ಟಡಗಳ ಸಂಖ್ಯೆಗಳನ್ನು ಕೊಡ್ತಾ ಹೋಗಬೇಕು. ಓಕೆ, ಆಮೇಲೆ ವಿಶೇಷವಾಗಿ ಬಾಗಿಲುಗಳು ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ಅವರ ಪರ್ಮಿಷನ್. ಸೊ ಇದನ್ನು ವಾದಕ್ಕೆ ಇಳಿಯೋದಕ್ಕಿಂತ ಮುಂಚೆ ಅವರು ಎಲ್ಲಿ ಯಾವ ಮೂಲೆಯಲ್ಲಿ ನಂಬರಿಂಗ್ಗಳನ್ನು ಮಾಡಬೇಕಾಗ್ತದೆ ಅನ್ನೋದನ್ನು ತಾವುಗಳು ಖಚಿತಪಡಿಸಿಕೊಂಡು ಮನೆಯ ಮಾಲೀಕರ ಜೊತೆಗೆ ಯಾವುದೇ ರೀತಿಯ ಗೊಂದಲ ವಾಗ್ವಾದಗಳಿಗೆ ಎಡೆ ಮಾಡದಂತೆ ಸೊ ಒಂದು ಮನೆ ಸಂಖ್ಯೆಗಳನ್ನು ಏನು ಮಾಡಬೇಕು ಅಂತಂದರೆ ಮಾಮೂಲಿಯಾಗಿ ಹಾಕ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಇದರಲ್ಲಿ ಯಾವುದೇ ಮಾಲೀಕರ ಜೊತೆ ಗೊಂದಲ ಬೇಡ. ಸೊ ನೋಡಿ, ನಂಬರಿಂಗ್ಗಳನ್ನು ಕೊಡಬೇಕಾದ್ರೆ ಕಟ್ಟಡಗಳಿಗೆ ಕೊಡುವಾಗ ನಾವೇನು ಮಾಡಬೇಕು, CN1, CN2, CN3 ಅಂತ ಕೊಡಬೇಕು. ಕ್ಲಿಯರ್ ಮಾಡಿಕೊಡ್ರಿ. ಓಕೆ, ಇನ್ನು ನೆಕ್ಸ್ಟ್ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಇದು ಈ ಥರನಾಗಿರ್ತಕ್ಕಂಥ ನೀವೇನು ಮಾಡ್ತೀರಿ ಅಂತಂದರೆ ಬರಿತೀವಿ. ಫಾರ್ ಎಕ್ಸಾಂಪಲ್, ಕಟ್ಟಡ ಸಂಖ್ಯೆ 1 CN1ರಲ್ಲಿ 1 ಕುಟುಂಬ ಇತ್ತಂದರೆ ನಂಬರಿಂಗ್ಗಳನ್ನು ಮಾಡುವಾಗ ನೀವೇನು ಮಾಡ್ತೀರಿ ಅಂತಂದರೆ, ವಿಶೇಷವಾಗಿ ಪಕ್ಕಾ ಮನೆ ಇತ್ತಂದ್ರೆ ಅದನ್ನು ಏನು ಮಾಡ್ತೀರಿ, 1 ಅಂತ ಬರಿತೀರಿ. ಸೊ ಕೆಳಗಡೆ ಇರ್ತಕ್ಕಂಥದ್ದು 1, ಇದು ಏನೂ ಇರಲಿಲ್ಲ ಅಂದ್ರೆ 1 ಅನ್ನೋದನ್ನು ಸೂಚಿಸ್ತದೆ. ಬಟ್ ನೀವು ಕ್ಲಿಯರ್ ಆತಂದ್ರೆ ಅದು 1 ಅಂತಲೂ ಕೂಡ ನೀವು ಬರಿಬಹುದು. ಇನ್ನು ಇದೇ ಫಾರ್ ಎಕ್ಸಾಂಪಲ್ ಇದೇ ಕಟ್ಟಡ ಸಂಖ್ಯೆಯಲ್ಲಿ, ಸೊ 1ನೇ ಕಟ್ಟಡ ಸಂಖ್ಯೆಯಲ್ಲಿನೇ 2 ಜನಗಣತಿ ಮನೆಗಳಿದ್ದರೆ ಸೊ ಒಳಗಡೆ 1 ಬರಿತೀರಿ, ಕೆಳಗಡೆ ಬ್ರ್ಯಾಕೆಟಲ್ಲಿ ಏನು ಬರಿತೀರಿ, 2 ಬರಿತೀರಿ. 2 ಅನ್ನೋದು ಜನಗಣತಿ ಮನೆ ಸಂಖ್ಯೆ, ಒಳಗಡೆ ಸೂಚಿಸ್ತಕ್ಕಂಥದ್ದು ಕಟ್ಟಡದ ಸಂಖ್ಯೆ. ಓಕೆ, ಇನ್ನು ಜನಗಣತಿ ಮನೆಗಳಿಗೆ ಏನು ನಂಬರಿಂಗ್ಗಳನ್ನು ಮಾಡುವಾಗ ಏನು ಮಾಡಬೇಕಪ್ಪ ಅಂದರೆ 0001ದಿಂದ ಏನಾಗ್ತದೆ, ಸ್ಟಾರ್ಟ್ ಆಗ್ತದೆ. ಇದು ಆಟೋ ಜನ್ರೇಟು ಕೂಡ ಆಗ್ತದೆ, ಅದು ಕೂಡ ನಿಮಗೆ ಗೊತ್ತಿರಲಿ. ಓಕೆ, ಜನಗಣತಿ ಮನೆ ಸಂಖ್ಯೆಗಳನ್ನು ಕೊಡುವಾಗ ನಾವೇನು ಮಾಡಬೇಕು, 001, 002, 003 ಆಗ್ತದೆ. ಇದು ಕಟ್ಟಡ ಸಂಖ್ಯೆ 1ರಲ್ಲಿ 1 ಮನೆಗಣತಿ ಇತ್ತಂದ್ರೆ ಅದೇನಾಗಿರ್ತದೆ, 0001. 2ರಲ್ಲಿ 2 ಮನೆ ಇತ್ತಂದ್ರೆ 00002, 0003 ಆಗ್ತದೆ. ಓಕೆ, ಸೊ ಅದನ್ನು ಕೂಡ ನಿಮಗೆ ಗೊತ್ತಿರಲಿ. ಉಪಕಟ್ಟಡಗಳು ಅಂದರೆ ಫಾರ್ ಎಕ್ಸಾಂಪಲ್ 2 ಮತ್ತು 3 ಕಟ್ಟಡದ ನಡುವೆ ಹೊಸದಾಗಿ ಕಟ್ಟಡ ಬತ್ತಂದ್ರಲ್ಲಿ ಏನಾಗಿರ್ತದೆ, 2/1 ಅಂತ ನಾವೇನು ಮಾಡ್ತೀವಿ, ಮೆನ್ಷನನ್ನು ಮಾಡ್ತೀವಿ. ಇದು ಕಟ್ಟಡಗಳಿಗೆ ಸಂಖ್ಯೆ ಬರೀತಕ್ಕಂಥ ವಿಧಾನ. ಕ್ಲಿಯರ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಓಕೆ, ನೆಕ್ಸ್ಟ್ ಮುಂದೆ ಹೋಗುವ. ಮನೆ ಸಂಖ್ಯೆಗಳನ್ನು ಕೊಡುವಾಗ ವಾಯವ್ಯ ದಿಕ್ಕಿನಿಂದ ಪ್ರಾರಂಭಿಸಿ ಆಗ್ನೇಯ ದಿಕ್ಕಿನಲ್ಲಿ ಮುಕ್ತಾಯವನ್ನು ಮಾಡಬೇಕು. ಸ್ವಲ್ಪ ಕ್ಲಿಯರಾಗಿ ತಿಳ್ಕೊಡ್ರಿ. ಸೊ ಫಸ್ಟ್ ಮಾಡ್ತಕ್ಕಂಥದ್ದೇ ವಾಯವ್ಯ ದಿಕ್ಕಿನಿಂದ ಆರಂಭಗೊಂಡು ಆಗ್ನೇಯ ದಿಕ್ಕಿನಲ್ಲಿ ಏನು ಮಾಡಬೇಕು, ಸರ್ಪಾಕಾರದಲ್ಲಿ ನಂಬರಿಂಗ್ಗಳನ್ನು ಮಾಡಬೇಕು. ಸರ್ಪಾಕಾರ. ಓಕೆ, ಸೊ ಅದು ಗೊತ್ತಿರಲಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ನಾವು ಇಲ್ಲಿ ತೋರಿಸಿದ್ದಾರೆ, ಅವ್ರು ಏನು ಮಾಡಿದ್ದಾರೆ ಅಂದರೆ, ಸೊ ಇಲ್ಲಿಂದ ಈ ಒಂದು HLB ಹೌಸ್ ಲಿಸ್ಟ್ ಬ್ಲಾಕ್ ಏನಾಗದ ಪ್ರಾರಂಭ ಆಗದ, ಇಲ್ಲಿಂದ ವಾಯವ್ಯದಿಂದ ಪ್ರಾರಂಭ ಮಾಡಿ ಲಾಸ್ಟ್ ಅವ್ರು ಏನು ಮಾಡಿದ್ದಾರೆ, ಆಗ್ನೇಯಕ್ಕೆ ಮುಗಿಸಿದ್ದಾರೆ. ಸೊ ಇದೇ ತನ್ನಾಗಿರ್ತಕ್ಕಂಥ ನೀವೇನು ಮಾಡಬೇಕು, ನಂಬರಿಂಗ್ಗಳನ್ನು ಕೊಡ್ತಾ
ಹೋಗಬೇಕು. ಪ್ರತಿ ಕಟ್ಟಡದಿಂದ ಕಟ್ಟಡಕ್ಕೆ ಹೋಗುವಾಗ ಬ್ಲಾಕ್ ಸಂಖ್ಯೆಗಳನ್ನೇ ಬಾಣದ ಚಿಹ್ನೆಗಳನ್ನು ಹಾಕೋದನ್ನು ಮಾತ್ರ ಮರಿಬಾರ್ದು. ಫಾರ್ ಎಕ್ಸಾಂಪಲ್ ನಾನು ಇಲ್ಲೊಂದು ತೋರಿಸ್ತೀನಿ. ಇದು ಒಂದು ಕಟ್ಟಡ ಸಂಖ್ಯೆ, ಇದು ಒಂದು ಜನಗಣತಿ ಮನೆ ಸಂಖ್ಯೆ, ಇದು ಕಟ್ಟಡ ಸಂಖ್ಯೆ 2, ಇಲ್ಲಿರ್ತಕ್ಕಂಥದ್ದು 2 ಜನಗಣತಿ ಮನೆ ಸಂಖ್ಯೆ. ಸೊ ನೀವೇನು ಮಾಡಬೇಕು, ಈ ಥರ ಎರೋ ಮಾರ್ಕ್ಗಳನ್ನು ಹಾಕಬೇಕು. ಓಕೆ, ಇದು ಕಟ್ಟಡದ ಮನೆ ಸಂಖ್ಯೆ, ಕಚ್ಚಾ ಮನೆ ಅದ. ಓಕೆ, ಸೊ 3. ಸೊ ಇಲ್ಲಿರ್ತಕ್ಕಂಥ ಜನಗಣತಿ ಮನೆ 1. ಓಕೆ, ಸೊ ಈ ಥರನಾಗಿ ನೀವೇನು ಮಾಡಬೇಕು, ಸರ್ಪಾಕಾರದಲ್ಲಿ ನಂಬರಿಂಗ್ಗಳನ್ನು ಕೊಡ್ತಾ ಹೋಗಬೇಕು. ಎಸ್. ಇನ್ನು ನೆಕ್ಸ್ಟ್, ಕಟ್ಟಡಗಳಿಗೆ ಸಂಖ್ಯೆಗಳನ್ನು ಸರಣಿ ರೂಪದಲ್ಲಿ ನೀಡುತ್ತಾ ಒಂದು ಬೀದಿಯಿಂದ ಪ್ರಾರಂಭಿಸಿ ಮತ್ತು ಕೊನೆಯಿಂದ ಮತ್ತೆ ಪ್ರಾರಂಭದ ಬಿಂದುವಿನಿಂದ ಒಂದು ಸಂಧಿಸುವ ಹಾಗೆ ನೀಡ್ತಾ ಹೋಗಬೇಕು. ಕೆಲವು ಸರಿ ಏನಾಗ್ತದೆ ಅಂತಂದ್ರೆ, ಈಗ ದೊಡ್ಡ ದೊಡ್ಡ ಸಿಟಿ, ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ನಾವು ಸರ್ಪಾಕಾರಗಳನ್ನು ಕೊಡಲಿಕ್ಕೆ ಬರೋದಿಲ್ಲ. ಸೊ ಅವಾಗ ಅವ್ರು ಏನು ಹೇಳ್ತಾರೆ ಅಂತಂದರೆ, ಸರಣಿ ರೂಪದಲ್ಲಿ ನೀಡುತ್ತಾ ಬನ್ನಿ ಅಂತ ಹೇಳಿದ್ದಾರೆ. ಇಲ್ಲಿ 2 ಸ್ಟಾರ್ಟ್ ಮಾಡಿದ್ದಾರೆ. ಈ 2 ಕಟ್ಟಡ ಸಂಖ್ಯೆ ಹಾಕಿದಾಗ ಏನು ಮಾಡಿದ್ದಾರೆ, 3, 3ರಿಂದ 4, 4ರಿಂದ 5, 5ರಿಂದ 6, 6ರಿಂದ 7, 8. ಸೊ ಈ ಥರನಾಗಿರ್ತಕ್ಕಂಥದ್ದು ಏನದ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು ಅವ್ರು ಏನು ಮಾಡಿದ್ದಾರೆ, ಜನಗಣತಿ ಮನೆ ಸಂಖ್ಯೆ ಕೊಟ್ಟಿದ್ದಾರೆ. ಇದರ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಒಂದು ಮನೆಯನ್ನು ಏನು ಮಾಡುವಂಗಿಲ್ಲ, ಬ್ಲಾಕಲ್ಲಿ ಬಿಡೋ ಹಾಗೆ ಇಲ್ಲ. ಸೊ ಇನ್ ಕೇಸ್ ನೀವೇನು ಮಾಡ್ಬೋದು, ಸೀರೀಸ್ ಪ್ರಕಾರ ಸ್ಟಾರ್ಟ್ ಮಾಡಿ ನಿಮಗೆ ಯಾವುದು ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ, ದೊಡ್ಡ ಸಿಟಿಗಳಲ್ಲಿ ಇತ್ತಂದರೆ, ಸೊ ಬಾಕಿ ಎಲ್ಲ ಹೌಸ್ ಲಿಸ್ಟ್ ಬ್ಲಾಕ್ಗಳು ಚಿಕ್ಕ ಹಳ್ಳಿಗಳಲ್ಲಿ, ತಾಲೂಕುಗಳಲ್ಲಿ, ಪಟ್ಟಣಗಳಲ್ಲಿ ಇತ್ತಂದರೆ ಅದನ್ನು ಸರ್ಪಾಕಾರದಲ್ಲಿ ನೀವು ಏನು ಮಾಡ್ತದಪ್ಪ ಅಂದರೆ ಸೆಟ್ ಆಗ್ತದೆ. ಇದು ಕೂಡ ಒಂದು ಆಪ್ಷನನ್ನು ಏನು ಮಾಡಿದ್ದಾರೆ, ಸರ್ಪಾಕಾರದಲ್ಲಿ ಆಗಲಿಲ್ಲ ಅಂದರೆ ಸರಣಿ ರೂಪದಲ್ಲಿ ಹಾಕು ಅಂತ ಹೇಳಿದ್ದಾರೆ. ವಿಶೇಷವಾಗಿ ಅದೇನಾಗಿರ್ತದೆ ಅಂದರೆ, ಇದೇ ಥರನಾಗಿರ್ತಕ್ಕಂಥ ಸರ್ಪಾಕಾರದಲ್ಲಿನೇ ಬರ್ತದೆ. ಇಲ್ಲಿ ನಂಬರಿಂಗ್ ಮಾಡಿದ್ದಾರೆ ಅವರು. ಸೊ ನಿಮಗೆ ಗೊತ್ತಾಗ್ತಿರ್ಬೋದು, ಇದು ರೆಡ್ ಅಂಕ್ ಅಂತಿದೆ. ಸೊ ಹೀಗಾಗಿ ನಿಮಗೆ ಅದು ಕಾಣಲಿಕ್ಕಿಲ್ಲ. ಇದು 1 ಈ ಕಡೆಯಿಂದ ಹೋಗಿದ್ದಾರೆ. ಸೊ ಇಷ್ಟು ಹೋಗಿ ಮತ್ತೆ ಇಲ್ಲಿಂದ ಬಂದು ಇಲ್ಲಿಂದ ಹೋಗಿ, ಸೊ ಮತ್ತೆ ಏನು ಮಾಡಿದ್ದಾರೆ, ಈ ಕಡೆಯಿಂದ ಬಂದಿದ್ದಾರೆ. 13 ಇದು ನನಗೂ ಕೂಡ ಕಾಣ್ತಾ ಇಲ್ಲ. ಓಕೆ, ಎಸ್, ಲೀವ್ ಇಟ್, ಹೋಗೋಣ ಮುಂದೆ. ಪುರಸಭೆ ಸ್ಥಳೀಯ ಪ್ರಾಧಿಕಾರ ಕಟ್ಟಡಗಳಿಗೆ ಸಂಖ್ಯೆಗಳನ್ನು ನೀಡಿದ್ದಾರೆ, ಆ ಸಂಖ್ಯೆಗಳನ್ನು ತೆಗೆದುಕೊಳ್ಳಬೇಕು. ಇಲ್ಲದರೆ ಗಣತಿದಾರರ ಸಂಖ್ಯೆಗಳನ್ನು ಬರೀಬೇಕು. ಇನ್ ಕೇಸ್ ಕೆಲವು ಕಡೆ ಏನು ಮಾಡಿದ್ದಾರೆ ಅಂದರೆ, ಈ ಮುನ್ಸಿಪಲ್ದವರು ಏನು ಮಾಡಿದ್ದಾರೆ, TMC ಅವರಾಗಿರ್ಬೋದು, ಕಾರ್ಪೊರೇಷನ್ದವರು ನಂಬರಿಂಗ್ಗಳನ್ನು ಮಾಡಿದ್ದಾರೆ. ಇನ್ ಕೇಸ್ ನಂಬರಿಂಗ್ಗಳನ್ನು ಮಾಡಲಿಲ್ಲ ಅಂದರೆ ನೀವು ಎನ್ಯುಮರೇಟರ್ಸ್ಗಳನ್ನು ಏನು ಮಾಡಬೇಕು, ಕಟ್ಟಡ ಸಂಖ್ಯೆಗಳನ್ನು ಕೊಡಬೇಕು. ಮೇಲ್ಛಾವಣಿ ಅಥವಾ ಗೋಡೆಗಳನ್ನು ಹೊಂದಿರದೇ ಇದ್ದರೆ ಅವುಗಳಿಗೆ ಸಂಖ್ಯೆಗಳನ್ನು ನೀಡಲೇಬಾರದು. ಇನ್ ಕೇಸ್ ಅದು ಏನಾದರೂ ಆಗದಕ್ಕೆ ಮೇಲ್ಛಾವಣಿ ಇರಲಿಲ್ಲ, ಓಕೆ, ಅಥವಾ ಗೋಡೆನೇ ಇರಲಿಲ್ಲ ಅಂತಂದರೆ ಅದು ಕಟ್ಟಡ ಅಂತ ಅನ್ನಲಿಕ್ಕೆ ಬರೋದಿಲ್ಲ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ. ಇನ್ ಕೇಸ್ ಅದು 15/5ಕ್ಕೆ ಆತಂದರೆ ಮತ್ತೆ ಅದನ್ನು ಹೊಸ ಕಟ್ಟಡ ಅಂತ ಸೇರ್ಪಡೆ ಮಾಡಬೇಕು. ನಿರ್ಮಾಣ ಹಂತದಲ್ಲಿರುವ ಕಟ್ಟಡದ ಮೇಲ್ಛಾವಣಿ ಹೊಂದಿದ್ದರೆ ಮಾತ್ರ ಸಂಖ್ಯೆಯನ್ನು ನೀಡಬೇಕು. ಒಟ್ಟಾರೆ ಮೇಲ್ಛಾವಣಿ ರೂಫ್ ಇರಬೇಕು. ರೂಫ್ ಇದ್ದರೆ ಅದನ್ನು ಕಟ್ಟಡ ತಿಳ್ಕೊಬೇಕು, ರೂಫ್ ಇರಲಿಲ್ಲ ಅಂದರೆ ಕಟ್ಟಡವನ್ನು ತಿಳ್ಕೊಳ್ಳೋ ಹಾಗಿಲ್ಲ. ಇನ್ ಕೇಸ್ ಲಾಸ್ಟ್ ಡೇವರೆಗೂ ರೂಫ್ ಆತಂದ್ರೆ ಅದಕ್ಕೆ ಮತ್ತೆ ನೀವೇನು ಮಾಡಬೇಕು, ಸೇರ್ಪಡೆ ಮಾಡಿ ಹೊಸ ಕಟ್ಟಡ ಅಂತ ನಮೂದನ್ನು ಮಾಡಬೇಕು. ಕ್ಲಿಯರ್ ಮಾಡಿಕೊಡ್ರಿ. ಒಂದು ದಿಕ್ಕಿನಿಂದ ಕಟ್ಟಡ ಸಂಖ್ಯೆ ಮುಕ್ತಾಯಗೊಂಡಾಗ ಬೇರೆ ದಿಕ್ಕಿನಲ್ಲಿ ಪ್ರಾರಂಭಿಸುವ ದಿಕ್ಕಿನ ಕಡೆಗೆ ಬಾಣದ ಗುರುತಿನ ಚಿಹ್ನೆಯನ್ನು ನೀಡಿ. ಸೊ ನಾನು ಹೇಳಿದ್ದೀನಿ, ಸೊ ಫಸ್ಟ್ದಿಂದ ಮನೆಯಿಂದ 2ನೇ ಮನೆಗೆ ಹೋಗುವಾಗ ನೀವು ಬಾಣದ ಚಿಹ್ನೆಗಳನ್ನು ತೋರಿಸಿ. 2 ಕಟ್ಟಡಗಳ ನಡುವೆ ಯಾವುದಾದರೊಂದು ಕಟ್ಟಡ ಬಿಟ್ಟು ಹೋಗಿದ್ದರೆ ಆ ಕಟ್ಟಡಕ್ಕೆ ಉಪಸಂಖ್ಯೆಯನ್ನು ಹಾಕಿ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಏನಾಗಿದೆ ಅಂತಂದರೆ, ಇದು ಹೌಸ್ A, ಹೌಸ್ B, ಹೌಸ್ C ಅದ. ಓಕೆನಾ, ಇಲ್ಲೇನಾಗಿರ್ತದೆ, ಫಸ್ಟ್ ನೀವು 32 ಅಂತ ಹಾಕಿರಂತ ತಿಳ್ಕೊಡ್ರಿ, ಆಮೇಲೆ ಇದು 33 ಹಾಕಿರಂತ ತಿಳ್ಕೊಡ್ರಿ. ಓಕೆ, ಇಲ್ಲೊಂದು ಏನೋ ಒಂದು ಹೊಸ ಕಟ್ಟಡ ಬಿಟ್ಟು ಹೋಗಿದೆ ಅಂತ ತಿಳ್ಕೊಡ್ರಿ. ಅವಾಗ ಇದು ಏನು ಮಾಡಬೇಕು ನೀವು ಅಂತಂದರೆ 32/1 ಅಂತ ಮಾಡಿ ಇಲ್ಲಿನ ಒಂದು ಕಟ್ಟಡವನ್ನು ಗಣನೆಗೆ ತೆಗೆದುಕೊಳ್ಳಬೇಕು. ಅದನ್ನೇ ಕಟ್ಟಡದ ಉಪಸಂಖ್ಯೆ ಅಂತ ಅವ್ರು ಏನು ಮಾಡಿದ್ದಾರೆ, ಹೇಳಿದ್ದಾರೆ. ಶಂಕುವಿನ ಆಕಾರದಲ್ಲಿ ಮನೆ ಇದ್ದರೆ ಅದಕ್ಕೆ ಮುಖ್ಯ ದ್ವಾರ ಹೊಂದಿರಲೇಬೇಕು. ಫಾರ್ ಎಕ್ಸಾಂಪಲ್ ಗುಡಿಸಲು ಮನೆಗಳಿರ್ತವೆ. ಸೊ ಅವಾಗ ನೀವೇನು ಮಾಡಬೇಕು, ಇದಕ್ಕೆ ಮುಖ್ಯ ದ್ವಾರ ಇರಬೇಕು. ಮೇನ್ ಎಂಟ್ರೆನ್ಸ್ ಇದ್ದರೆ ಅದನ್ನು ನೀವೇನು ಮಾಡಬೇಕು, ಮನೆ ಅಂತ ಕನ್ಸಿಡರ್ ಮಾಡಬೇಕು. ಇನ್ನು ತರಕಾರಿ ಮಾರುಕಟ್ಟೆ, ಮಂಡಿ ಮೇಲ್ಛಾವಣಿಗಳಲ್ಲಿ ಟಾರ್ಪನಿ ಪ್ಲಾಸ್ಟಿಕ್ ಹೊಂದಿದ್ದರೂ ಕೂಡ ಅದು ಸಂಖ್ಯೆನೇ ನೀಡಬೇಕು. ಫಾರ್ ಎಕ್ಸಾಂಪಲ್ ಏನಾಗಿರ್ತದೆ ಅಂದರೆ, ಏನೋ ಉದ್ಯೋಗ ವ್ಯಾಪಾರಕ್ಕಾಗಿ ಏನು ಮಾಡಿರ್ತಾರೆ, ಕೆಲವೊಂದಿಷ್ಟು ಈ ಪ್ಲಾಸ್ಟಿಕ್ ಆಗಿರ್ಬೋದು ಅಥವಾ ಟಾರ್ಪಲಿನ್ಗಳನ್ನು ಹಾಕಿ ಅವ್ರದ್ದೇ ಆಗಿರ್ತಕ್ಕಂಥ ಒಂದು ಶಾಶ್ವತವಾಗಿ ಅವ್ರು ಏನು ಮಾಡಿರ್ತಾರೆ, ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದು ವಿಶೇಷವಾಗಿ ನಮಗೆ ಟೌನ್ಗಳಲ್ಲಿ ಸಿಗ್ತದೆ. ತರಕಾರಿ ಮಾಡ್ತಕ್ಕಂಥವ್ರು, ಮಂಡಿಗಳಲ್ಲಿ, ಫಿಶ್ ಮಾರ್ಕೆಟು. ಸೊ ಅವುಗಳಿಗೆಲ್ಲ ನೀವೇನಂತ ತಿಳ್ಕೊಬೇಕಪ್ಪ ಅಂದರೆ ಕಟ್ಟಡ ಸಂಖ್ಯೆ ಅಂತಲೇ ತಿಳ್ಕೊಂಡು ಅದು ವಾಸೇತರಗಳೊಳಗೆ ನೀವೇನು ಮಾಡ್ಬೋದು, ಅದನ್ನು ತೋರಿಸ್ಬೋದು. ಫಾರ್ ಎಕ್ಸಾಂಪಲ್ ಇಲ್ಲೆಲ್ಲ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲ ಟಾರ್ಪಲಿನ್ ಇದ್ದಾವೆ. ಸೊ ಇವೆಲ್ಲಗಳನ್ನು ನೀವೇನು ಮಾಡಬೇಕು, ಕಟ್ಟಡ ಅಂತಲೇ ಮಾರ್ಕಿಂಗ್ ಮಾಡಬೇಕು. ವಿಭಿನ್ನ ವ್ಯಕ್ತಿಗಳ ಒಡೆತನದಲ್ಲಿರುವ ಸ್ವಾಮ್ಯದಲ್ಲಿರುವ ಹಲವು ಪ್ಲಾಟ್ಗಳಿದ್ದರೆ ಇಡೀ ರಚನೆಯನ್ನು ಒಂದು ಕಟ್ಟಡವೆಂದು, ಪ್ರತಿ ಪ್ಲಾಟನ್ನು ಪ್ರತ್ಯೇಕ ಜನಗಣತಿ ಮನೆ ಅಂತ ಪರಿಗಣಿಸಬೇಕು. ಫಾರ್ ಎಕ್ಸಾಂಪಲ್ ಈಗ ಒಂದು ಬಿಲ್ಡಿಂಗ್ ಇದೆ ಅಂತ ತಿಳ್ಕೊಡ್ರಿ. ಓಕೆ, ಈ ಒಂದು ಬಿಲ್ಡಿಂಗ್ದಲ್ಲಿ ಏನದ, ಇದ್ರದ್ದು ಓನರ್ ಬೇರೆ, ಈ ಓನರ್ ಬೇರೆ, ಈ ಓನರ್ ಬೇರೆ, ಈ ಓನರ್ ಬೇರೆ, ಈ ಓನರ್ ಬೇರೆ. ಈ ಎಲ್ಲ ಓನರ್ ಬೇರೆ ಅಂದರೆ ಎಲ್ಲ ಕಟ್ಟಡಗಳು ಬೇರೆ ಇಲ್ಲ. ಕಟ್ಟಡ ಅಂದರೆ ಬಿಲ್ಡಿಂಗ್ ಒಂದೇ ಕಾಣ್ಲಿಕ್ಕತ್ತದ, ಇಲ್ಲಿ ಒಂದೇ ಒಂದು ಕಟ್ಟಡ. ಓಕೆ, ಬಟ್ ಒಂದು ಕಟ್ಟಡದಲ್ಲಿ ಏನಾಗಿದೆಯಪ್ಪ ಅಂದರೆ, ಇದು ಒಂದು ಜನಗಣತಿ ಮನೆ 001, ಇದು ಒಂದು ಮನೆತನ, ಇದು ಒಂದು ಜನಗಣತಿ ಮನೆ,
ಇದು ಒಂದು 2 ಒಂದು ಜನಗಣತಿ ಮನೆ, 3 ಒಂದು ಜನಗಣತಿ ಮನೆ, 4 ಒಂದು ಜನಗಣತಿ ಮನೆ, 5 ಒಂದು ಜನಗಣತಿ ಮನೆ. ಫಾರ್ ಎಕ್ಸಾಂಪಲ್ ಈ ಒಂದು ಕಟ್ಟಡದಲ್ಲಿ ಈ ಕಟ್ಟಡದಲ್ಲಿ 1 ಅಂತ ತಿಳ್ಕೊಳ್ಳೋಣ. ಇದರಲ್ಲಿರ್ತಕ್ಕಂಥ ಒಟ್ಟು ಜನಗಣತಿ ಮನೆಗಳ ಸಂಖ್ಯೆ 5. ಓಕೆ, ಕಟ್ಟಡ ಒಂದೇ ಇದೆ, 5 ಜನಗಣತಿ ಮನೆಗಳಿದ್ದಾರೆ. 5 ಜನಗಣತಿ ಮನೆಯ ಮುಖ್ಯಸ್ಥ ಬೇರೆ ಬೇರೆ ವ್ಯಕ್ತಿಗಳೇ ಆಗಿದ್ದಾರೆ. ಬೇರೆ ಬೇರೆದವರು ಮಾಲೀಕತ್ವವನ್ನು ಓನರ್ಶಿಪ್ಪನ್ನು ಹೊಂದಿದ್ದಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್, ಒಂದೇ ಕಾಂಪೌಂಡ್ ಒಳಗೆ ಹಲವು ಪ್ರತ್ಯೇಕ ಕಟ್ಟಡಗಳನ್ನು ಬೇರೆ ಬೇರೆ ವ್ಯಕ್ತಿಗಳ ಒಡೆತನದಲ್ಲಿದ್ದರೆ ಪ್ರತ್ಯೇಕ ಕಟ್ಟಡಗಳಂದೇ ಪರಿಗಣಿಸಬೇಕು. ಫಾರ್ ಎಕ್ಸಾಂಪಲ್ ಒಂದು ಕಾಂಪೌಂಡ್ ಇರ್ತದೆ ಅಂತ ತಿಳ್ಕೊಡ್ರಿ. ಓಕೆ, ಒಂದು ಕಾಂಪೌಂಡಲ್ಲಿ ಇಲ್ಲೊಂದು ಮನೆ ಇರ್ತದೆ, ಇಲ್ಲೊಂದು ಮನೆ ಇರ್ತದೆ, ಸೊ ಇಲ್ಲೊಂದು ಮನೆ ಇರ್ತದೆ ಅಂತ ತಿಳ್ಕೊಡ್ರಿ. ಓಕೆ, ಸೊ ಏನಾಗದ, ಬೇರೆ ಬೇರೆ ವ್ಯಕ್ತಿಗಳ ಒಡೆತನ, ಇದ್ರದ್ದು ಓನರ್ಶಿಪ್ ಬೇರೆ, ಈ ಓನರ್ಶಿಪ್ ಬೇರೆ, ಈ ಓನರ್ಶಿಪ್ ಬೇರೆ, ಬಟ್ ಒಂದೇ ಆವರಣದಲ್ಲಿ ಇದ್ದಾವೆ. ಹಾಗಿದ್ರೂ ಕೂಡ ನಾವು ಏನು ಮಾಡಬೇಕಪ್ಪ ಅಂದರೆ ಇದನ್ನು ಪ್ರತ್ಯೇಕ ಕಟ್ಟಡ ಅಂತಲೇ ನೀವು ಏನು ಮಾಡಬೇಕು, ಗುರುತಿಸಬೇಕಾಗ್ತದೆ. ಯಾಕಂದರೆ ಏನಾಗದ, ಒಡೆತನ ಇಟ್ ಮೀನ್ಸ್ ಏನು, ಮಾಲೀಕತ್ವ ಬೇರೆ ಬೇರೆ ಇದ್ದಾರೆ. ಸೊ ಹೀಗಾಗಿ ಕಾಂಪೌಂಡ್ ಇದ್ದರೂ ಕೂಡ ಕಟ್ಟಡಗಳ ಬೇರೆ ಬೇರೆ ವ್ಯಕ್ತಿಗಳ ಹೆಸರಿನಲ್ಲಿದ್ದಾವೆ, ಆಸ್ತಿ ಇದೆ. ಸೊ ಅದಕ್ಕಾಗಿ ನಾವೇನಂತೀವಿ, ಪ್ರತ್ಯೇಕ ಕಟ್ಟಡ ಅಂತಲೇ ಗುರುತಿಸ್ತೀವಿ. ಜನರು ವಾಸಿಸಲು ಯೋಗ್ಯವಾದ ಪಂಪ್ ಹೌಸ್, ದೇವಸ್ಥಾನ, ದಿನಸಿ ಅಂಗಡಿ, ಮೈದಾನಗಳಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಗುಡಿಸಲುಗಳನ್ನು ಸಹ ಕಟ್ಟಡಗಳಂತಲೇ ಪರಿಗಣಿಸಬೇಕು. ನೋಡಿ, ಜನರು ವಾಸಿಸಲು ಯೋಗ್ಯವಾಗಿದೆ, ಅದು ಪಂಪ್ ಹೌಸ್, ದೇವಸ್ಥಾನ, ದಿನಸಿ ಅಂಗಡಿ, ಮೈದಾನಗಳಲ್ಲಿ ನಿರ್ಮಿಸಲಾದ ತಾತ್ಕಾಲಿಕ ಗುಡಿಸಲುಗಳನ್ನು ನೀವೇನನ್ಬೇಕು, ಕಟ್ಟಡ ಅಂತಲೇ ಗುರುತಿಸಿ ಅವುಗಳಿಗೆ ಸಂಖ್ಯೆಗಳನ್ನು ಕೊಡಬೇಕಾಗ್ತದೆ. ಸಂದರ್ಭಗಳಿದ್ದಾವೆ, ಈ ಸಂದರ್ಭಗಳನ್ನು ಕೂಡ ನಿಮ್ಮ ಸೆನ್ಸಸ್ ಹ್ಯಾಂಡ್ ಬುಕ್ಕಲ್ಲಿದ್ದಾವೆ, ನಿಮ್ಗೆ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗ್ತದೆ. ಈಗ ಕ್ಲಿಯರು ಕೂಡ ಆಗಿರ್ಬೋದು. ಒಂದು ಮನೆ ಇದೆ ಅಂತ ತಿಳ್ಕೊಡ್ರಿ, ಇದು ಕೇವಲ ಒಂದು ಕಟ್ಟಡ ಅಂತ ತಿಳ್ಕೊಡ್ರಿ. ಒಬ್ಬರೇ ಜನಗಣತಿ ಇದ್ದಾರೆ, ಒಂದು ಜನಗಣತಿ ಮನೆ ವಾಸವಾಗಿದೆ. ಓಕೆ, ಹಾಗಾದರೆ ನಂಬರಿಂಗ್ ಕೊಡುವಾಗ ಏನು ಮಾಡ್ತೀರಿ, ಇದು CN1 ಸೆನ್ಸಸ್ 1, ಆಮೇಲೆ ಒಟ್ಟು ಜನಗಣತಿ ಮನೆ 1. ಇದು ಕ್ಲಿಯರ್ ಆಯಿತು. ಎರಡನೇ ನಿದರ್ಶನಕ್ಕೆ ಹೋಗೋಣ. ಒಂದು ಕಟ್ಟಡ ಒಂದು ಕುಟುಂಬವನ್ನು ಹೊಂದಿದೆ. ಸೊ ಏನಾಗದ, ಒಂದು ಕಟ್ಟಡ ಒಂದು ಕುಟುಂಬವನ್ನು ಹೊಂದಿದೆ, ಒಂದು ಕಟ್ಟಡ 2 ಕುಟುಂಬವನ್ನು ಹೊಂದಿದೆ. ಓಕೆ, ಸೊ ಇಲ್ಲಿ ಏನಾಗ್ತದೆ, ಒಂದು ಕಟ್ಟಡ ಒಂದು ಕುಟುಂಬ ಅಂತಂದ್ರೆ, ಸೊ ಇದು ಒಂದು ಆಯಿತು. ಒಂದೇ ಕಟ್ಟಡದ 2 ಕುಟುಂಬಗಳು ಇದ್ದಾವೆ. ಸೊ ಒಂದು ಕಟ್ಟಡ 2 ಕುಟುಂಬಗಳಂದ್ರೆ ಕಟ್ಟಡ ಎಷ್ಟು ಇದೆ, ಎರಡನೇ ಕಟ್ಟಡ ಕೊಡ್ರಿ. ಇಲ್ಲಿರ್ತಕ್ಕಂಥ ಎಷ್ಟು ಜನಗಣತಿ ಮನೆಗಳು ಎಷ್ಟದು, 2 ಅದು. ಓಕೆ, ಯಾಕಂದರೆ 2 ಕುಟುಂಬಗಳಲ್ಲಿ ಏನಾಗಿದ್ದಾವಪ್ಪ ಅಂದ್ರೆ ವಾಸವಾಗಿದ್ದಾವೆ. 2 ಜನಗಣತಿ ಮನೆಗಳಲ್ಲಿ 2ಕ್ಕಿಂತ ಹೆಚ್ಚು ಕುಟುಂಬಗಳು ಕೂಡ ಇರ್ಬೋದು. ಸೊ ಒಟ್ಟಾರೆ ಒಂದು ಮಾತ್ರ ಕ್ಲಿಯರ್ ಮಾಡ್ತೀನಿ, ಕಟ್ಟಡ ಸಂಖ್ಯೆ ಬೇರೆ, ಜನಗಣತಿ ಮನೆ ಸಂಖ್ಯೆ ಬೇರೆ, ನೆಕ್ಸ್ಟ್ ಕುಟುಂಬ ಸಂಖ್ಯೆಗಳು ಬೇರೆ. ಇವೆಲ್ಲ ಕಟ್ಟಡ ಸಂಖ್ಯೆಗಳಾಯಿತು. ನಿಮಗೆ ಶಾರ್ಟಾಗಿ ಇಲ್ಲಿ ನಿಮ್ಗೆ ನಾನು ಏನು ಮಾಡ್ತೀನಿ ಅಂತಂದರೆ ಹೇಳ್ತೀನಿ. ಇದು ಒಂದು ಕಟ್ಟಡ ಇದೆ. ಓಕೆ, ಒಂದು ಕಟ್ಟಡ 4 ಗೋಡೆ ಇದೆ, ಮೇಲ್ಛಾವಣಿ ಇದೆ, ಕಟ್ಟಡ ಸಂಖ್ಯೆ ಆಯಿತು, ಓನರ್ಶಿಪ್ಪು ಇದ್ದಾನೆ. ಇದರಲ್ಲಿ ಕೇವಲ ಒಂದು ಏನದಪ್ಪ ಅಂದರೆ ಜನಗಣತಿ ಮನೆ ಇದೆ. ಈ ಒಂದು ಕಟ್ಟಡದಲ್ಲಿ ನೆನಪಿಟ್ಕೊಡ್ರಿ, ಈ ಒಂದು ಕಟ್ಟಡದಲ್ಲಿ ಒಟ್ಟು ಜನಗಣತಿ ಮನೆಗಳು ಎಷ್ಟಿದ್ದಾವೆ, 2 ಇದ್ದಾವೆ. ಇಟ್ ಮೀನ್ಸ್ ಏನಾಗೋದಪ್ಪ ಅಂದ್ರೆ ಒಂದೇ ವಾಸಿಸ್ತಕ್ಕಂಥ ಮಾಲೀಕ ಇದ್ದಾನೆ, ಅಲ್ಲಿ ಮೇಲೆ 2 ರೂಮ್ ಇದ್ದಾವೆ, 2 ಜನಗಣತಿ ಮನೆಗಳು ಇದ್ದಾವೆ. ಓಕೆ, ಈ 2 ಜನಗಣತಿಗಳಲ್ಲಿ ಪ್ರತ್ಯೇಕ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳು ಇದ್ದಾವೆ. ಹಾಗಾದರೆ ಏನಾಯ್ತು ಇಲ್ಲಿ, ಎರಡನೇ ಕಟ್ಟಡದಲ್ಲಿ 2 ಜನಗಣತಿ ಮನೆಗಳಿದ್ದಾವೆ, ಪ್ರತಿಯೊಂದು ಜನಗಣತಿ ಮನೆಯಲ್ಲಿ 2 ಕುಟುಂಬಗಳು ಇದ್ದಾವೆ, 2 ರೇಷನ್ ಕಾರ್ಡ್ ಇದ್ದಾವೆ ಅವರು. ಸೊ ಹೀಗಾಗಿ ಏನಾಯಿತು, ಕಟ್ಟಡ ಸಂಖ್ಯೆ ಬೇರೆ ಆಯಿತು, ಜನಗಣತಿ ಮನೆ ಸಂಖ್ಯೆಗಳು ಬೇರೆ ಆಯಿತು, ಕುಟುಂಬ ಸಂಖ್ಯೆಗಳು ಬೇರೆ ಆಯಿತು. ಅಂದರೆ 2 ಕುಟುಂಬಗಳು ಒಂದೇ ಅಡುಗೆ ಮನೆಯನ್ನು ಹೊಂದಿದ್ದಾವೆ. ಇಲ್ಲಿ ನಾವು ಕುಟುಂಬ ಅನ್ನೋಕೆ ಮೇನ್ ಡೆಫಿನೇಷನ್ ಮಾಡ್ಕೊಳ್ತಕ್ಕಂಥದ್ದು ಅಡುಗೆ ಮನೆ, ಕಿಚನ್ ರೂಮ್. ಇಡೀ 4-5 ಫ್ಯಾಮಿಲಿ ಇತ್ತಂದ್ರೆ ಒಂದೇ ಕಡೆ ಕಿಚನ್ ರೂಮ್ ಮಾಡಿ ಅಡುಗೆ ಮಾಡೋಕ್ಕಂತಂದ್ರೆ ಅದು ಒಂದೇ ಕುಟುಂಬ. ಬಟ್ ಅಡುಗೆ ಮನೆ ಏನಾಗೋದಪ್ಪ ಅಂದರೆ 2 ಮನೆಗಳಲ್ಲಿ ಬೇರೆ ಬೇರೆ ಇದ್ದಾವೆ. ಇದಕ್ಕೂ ಅಡುಗೆ ಮನೆ ಸಪ್ರೇಟ್ ಮಾಡ್ತಾರೆ, ಅದಕ್ಕೂ ಅಡುಗೆ ಮನೆ ಸಪ್ರೇಟ್ ಮಾಡ್ತಾರೆ. ಹಾಗಾದ್ರಲ್ಲಿ ಏನಾಗ್ತಪ್ಪ ಅಂದರೆ ಕುಟುಂಬಗಳು ಬೇರೆ ಬೇರೆಯೇ ಆಗ್ತವೆ. ಸೊ ಹೇಳಿರ್ತಕ್ಕಂಥದ್ದು ನಿಮಗೆ ತಿಳಿಯಿತು ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಾರೆ ಕಟ್ಟಡ ಬೇರೆ, ಜನಗಣತಿ ಮನೆ ಬೇರೆ, ಕುಟುಂಬ ಸಂಖ್ಯೆಗಳು ಬೇರೆ, 3 ಕೂಡ ಒಂದೇ ಅಂತೂ ಅಲ್ವೇ ಅಲ್ಲ. ಎಸ್. ಇನ್ನು 2 ಕಟ್ಟಡ 1 ಕುಟುಂಬ ಅಂತ ಹೇಳಿದ್ದಾರೆ. ಸೊ ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಬೇರೆ ಬೇರೆ. ಸೊ ಫಸ್ಟ್ದಲ್ಲಿ ಏನು ಮಾಡಿದ್ದಾರೆ, ವಾಸ ಮಾಡ್ತಾ ಇದ್ದಾರೆ. ಸೊ ಓಕೆ, ಎರಡನೇ ಮನೆಯಲ್ಲಿ ಏನಾಗಿದ್ದಾರೆ, ಅವರು ಗ್ಯಾರೇಜನ್ನು ಇಟ್ಕೊಂಡಿದ್ದಾರೆ. ಇಟ್ ಮೀನ್ಸ್ ಅದು ಏನದಪ್ಪ ಅಂದ್ರೆ ವಾಸೆ ಥರ ಅದ. ಓಕೆ, ಸೊ ಅವಾಗ ಏನು ಮಾಡಬೇಕು, 2 ಕಟ್ಟಡ, ಇದು 1 ಕಟ್ಟಡ, ಇದು 2ನೇ ಕಟ್ಟಡ. ಇದು 1 ಕಟ್ಟಡದಲ್ಲಿ 1 ಜನಗಣತಿ ಮನೆ ಇದೆ, 2ನೇ ಕಟ್ಟಡದಲ್ಲಿ ಏನಿಲ್ಲ, ಅದು ವಾಸೆ ಥರ ಇದೆ. ಓಕೆ, ಸೊ ಹೀಗಾಗಿ ಅದನ್ನು ನಾವೇನು ಮಾಡಬೇಕು, ನಂಬರಿಂಗ್ಗಳನ್ನು ಮಾಡುವಾಗ 2 ಕಟ್ಟಡ 1 ಕುಟುಂಬ. ಸೊ 2 ಕಟ್ಟಡ ಇದ್ದಾವೆ, 1 ಕುಟುಂಬ ಇದೆ. ಇದು ಏನಾಗದಪ್ಪ ಅಂದ್ರೆ ವಾಸೆ ಥರ ಆಗಿದೆ. ಸೊ ವಾಸೆ ಥರಕ್ಕೂ ಕೂಡ ನಾವು ಏನು ಮಾಡ್ತೀವಿ, ನಂಬರಿಂಗ್ಗಳನ್ನು ಕೊಡಬೇಕು. ಅದು ಒಂದು ಕಟ್ಟಡ ಅಂತಲೇ ಪರಿಗಣನೆಯನ್ನು ತಗೋತೀರಿ. ಇದು ಕೂಡ ಒಂದು ಕಟ್ಟಡ ಮುಖ್ಯದ್ವಾರವನ್ನು ಹೊಂದಿದೆ. ಸೊ ಮೇಲ್ಛಾವಣಿ ಇದೆ, ಮುಖ್ಯದ್ವಾರ ಇದೆ. ಸೊ ಇದನ್ನು ಕೂಡ ನಾವೇನು ಅಂತೀವಪ್ಪ ಅಂದ್ರೆ ತ್ರಿಭುಜಾಕಾರದಲ್ಲಿರ್ತಕ್ಕಂಥ ಇದು ಕೂಡ ಒಂದು ಕಟ್ಟಡನೇ ಹೌದು. ಇನ್ನು ಇದು ಇದೆ ನೋಡಿ, ಇಲ್ಲೇನಾಗದಪ್ಪ ಅಂತಂದ್ರೆ ಪ್ರತ್ಯೇಕವಾಗಿರ್ತಕ್ಕಂಥ
ನೋಡಿ, ಅಕ್ಕಪಕ್ಕದಲ್ಲಿರುವ 6 ನಿರ್ಮಾಣಗಳು ಇದ್ದಾವೆ. ಸೊ 6 ಬಿಲ್ಡಿಂಗ್ಸ್ ಇದ್ದಾವೆ. ಕಟ್ಟಡ 1ರಿಂದ 4 ಒಂದೊಂದು ಜನಗಣತಿ ಮನೆಗಳನ್ನು ಹೊಂದಿದೆ. ಸೊ ಇವು 4 ಏನದಾವಲ್ಲ, ಸೊ 4 ಮಂದಿ ಓನರ್ಗಳು ಏನಾಗಿದ್ದಾವೆ, ಬೇರೆ ಬೇರೆ ಇದ್ದಾವೆ. ಇದು 1ನೇ ಕಟ್ಟಡ, ಜನಗಣತಿ ಮನೆ ಸಂಖ್ಯೆ 1. 2ನೇ ಕಟ್ಟಡ ಜನಗಣತಿ ಮನೆ ಸಂಖ್ಯೆ 2. 3ನೇ ಕಟ್ಟಡ, 4ನೇ ಕಟ್ಟಡ. ಓಕೆ, ಈ 5ನೇ ಕಟ್ಟಡದಲ್ಲಿ ನೋಡ್ರಿ ಏನು ಹೇಳಿದ್ದಾರೆ, ಕಟ್ಟಡ ಸಂಖ್ಯೆ 5ರಲ್ಲಿ ಒಂದೇ ಕುಟುಂಬ ಒಂದೇ ಬಳಕೆಗೆ ಅಂದರೆ ವಾಸಕ್ಕಾಗಿ ಉಪಯೋಗಿಸುತ್ತಿದ್ದಲ್ಲಿ ಆಗ 2 ಪ್ರವೇಶ ದ್ವಾರಗಳಿದ್ದರೂ ಸಹ ಕಟ್ಟಡ ಸಂಖ್ಯೆ 5 ಒಂದೇ ಜನಗಣತಿ ಮನೆ ಹೊಂದಿದೆ, ಓಕೆ ಎಂದು ಪರಿಗಣಿಸಲಾಗುವುದು. ಸೊ ಇಲ್ಲೇನು ಮಾಡಿದ್ದಾರೆ, 5ನೇ ಮನೆಯಲ್ಲಿ ಏನು ಮಾಡಿದ್ದಾರಪ್ಪ ಅಂತಂದ್ರೆ, 2 ಒಂದೇ ಕುಟುಂಬ ಒಂದೇ ಬಳಕೆಗೆ ಅಂದರೆ ವಾಸಕ್ಕಾಗಿ ಉಪಯೋಗಿಸುತ್ತಿದ್ದಲ್ಲಿ ಆಗ 2 ಪ್ರವೇಶ ಮಾರ್ಗಗಳನ್ನು ಹೊಂದಿದ್ದರೂ ಸಹ ಕಟ್ಟಡ ಸಂಖ್ಯೆ 5 ಒಂದೇ ಜನಗಣತಿ ಮನೆ ಆಗಿರ್ತದೆ. ಅಲ್ಲೇನಾಗಿದವಪ್ಪ ಅಂತಂದ್ರೆ ಜನಗಣತಿ ಮನೆ ಇದೆ ಅನ್ನೋದನ್ನು ನಾವೇನು ಮಾಡ್ತೀವಿ, ಪರಿಗಣನೆಯನ್ನು ಮಾಡ್ತೀವಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಇನ್ನು ಅಪಾರ್ಟ್ಮೆಂಟ್ 1 ಕಟ್ಟಡ 8 ಜನಗಣತಿ ಮನೆ ಅಂತ ಇದೆ. ಸೊ ಆಲ್ರೆಡಿ ನಾನು ಇದನ್ನು ಫಸ್ಟಲ್ಲಿನೂ ಕೂಡ ಹೇಳಿದ್ದೀನಿ, ಇಡೀ ಬಿಲ್ಡಿಂಗನ್ನು ನಾವೇನು ಮಾಡಬೇಕು, ಒಂದೇ ಕಟ್ಟಡ ಅಂತ ಅನಿಸ್ಕೋತೀರಿ. ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಮಾಲೀಕತ್ವವನ್ನು ಹೊಂದಿದರೆ ಅದು ಬೇರೆ ಬೇರೆ ಜನಗಣತಿ ಮನೆಗಳಾಗಿರ್ತವೆ. ಅಲ್ಲಿರ್ತಕ್ಕಂಥ ಕುಟುಂಬಗಳು ಕೂಡ ಬೇರೆ ಬೇರೆಯೇ ಆಗಿರ್ತವೆ. ಇದನ್ನು ಕೂಡ ನೀವೇನು ಮಾಡಿರ್ತೀರಿ, ತಿಳ್ಕೊಂಡಿರ್ತೀರಿ. ಇನ್ನು ಒಂದು ಕಾಂಪೌಂಡ್ ಒಳಗೆ ಬೇರೆ ಬೇರೆ ಕಟ್ಟಡಗಳು. ಸೊ ಓಕೆ, ಸೊ ಇವೆಲ್ಲ ಏನಾಗದಪ್ಪ ಅಂದ್ರೆ ಒಂದೇ ಕಾಂಪೌಂಡ್ ಒಳಗದ, ಬಟ್ ಬೇರೆ ಬೇರೆ ಕಟ್ಟಡಗಳು ಇದ್ದಾವೆ. ಸೊ ಅವಾಗ ಏನು ಮಾಡ್ತೀರಿ, ಒಂದೇ ಬಿಲ್ಡಿಂಗ್ ಅದ. ಸೊ ಇದು ಜನಗಣತಿ ಮನೆ ಬೇರೆ, ಇದು ಜನಗಣತಿ ಬೇರೆ, ಇದು ಜನಗಣತಿ ಬೇರೆ. ಕಟ್ಟಡ ಕೇವಲ ಏನಾಗಿದವಪ್ಪ ಅಂದರೆ ಒಂದೇ ಆಗಿರ್ತಕ್ಕಂಥದ್ದು ಆಗಿರ್ತದೆ. ಇದು 1ನೇ ಕಟ್ಟಡ, 2ನೇ ಕಟ್ಟಡ, 3ನೇ ಕಟ್ಟಡ, 3 ಜನಗಣತಿ ಮನೆಗಳದರಲ್ಲಿ ಇದ್ದಾವೆ. ಓಕೆನಾ. ಇನ್ನು ಒಂದು ಕಟ್ಟಡ 5 ಕೋಣೆಗಳು ಇದ್ದಾವೆ. ನೋಡಿ, ಒಂದೇ ಕಟ್ಟಡ 5 ಕೋಣೆಗಳು, 2 ಕೋಣೆಗಳನ್ನು ಒಂದು ಕುಟುಂಬ, 3 ಕೋಣೆಗಳು ಇನ್ನೊಂದು ಕುಟುಂಬ ಬಳಸುತ್ತಿದ್ದರೆ 2 ಜನಗಣತಿ ಮನೆಗಳಂತ ಪರಿಗಣಿಸಬೇಕು. ಸೊ ಟೋಟಲಿ 2 ರೂಮ್ಗಳಲ್ಲಿ ಏನು ಒಂದೇ ಜನಗಣತಿ ಮನೆ ಇದ್ದಾವೆ, ಈ 3 ಕೋಣೆಗಳಲ್ಲಿ ಒಂದೇ ಜನಗಣತಿ ಮನೆ ಇದೆ. ಸೊ ಹೀಗಾಗಿ 3ಕ್ಕೂ ಕೂಡ ಏನು ಒಂದು ಜನಗಣತಿ ಮನೆ, ಒಂದು ಕಟ್ಟಡ, ಇವು 2ಕ್ಕೂ ಒಂದೇ ಕಟ್ಟಡ, ಆಮೇಲೆ 2 ಕೋಣೆ ಕೂಡಿಸಿ ಒಂದು ಕಟ್ಟಡ, ಒಂದು ಜನಗಣತಿ ಮನೆ ಅಂತ ನೀವೇನು ಮಾಡ್ತೀರಾ ಅಂತಂದರೆ ಗುರುತಿಸ್ತೀರಿ. ಇನ್ನು ಆವರಣದೊಳಗೆ ವಾರ್ಡನ್ ಮತ್ತು ಅಡುಗೆಯವರ ನಿವಾಸರೆಂದು ಬಳಸುತ್ತಿರುವ ಬೇರೊಂದು ನಿರ್ಮಾಣವನ್ನು ಹೊಂದಿರುವ ಹಾಸ್ಟೆಲ್ 3 ಜನಗಣತಿ ಮನೆಯನ್ನು ಹೊಂದಿದೆ. ಸೊ ಇದು ಸಂಪೂರ್ಣವಾಗಿರ್ತಕ್ಕಂಥ ಒಂದು ಸಂಸ್ಥಾ ರೂಪದ ಕಟ್ಟಡ ಇದೆ. ಓಕೆ, ಹಾಸ್ಟೆಲ್ ಅಂತ ತಿಳ್ಕೊಡ್ರಿ. ಆವಾಗ ಇಲ್ಲಿ ವಾರ್ಡನು ಕೂಡ ಬೇರೆ ಇರ್ತಾನೆ, ಆಮೇಲೆ ಅಡುಗೆ ಮಾಡೋರು ಕೂಡ ಬೇರೆ ಬೇರೆಯೇ ಇರ್ತಾರೆ. ಓಕೆ, ಆವಾಗ ನಾವೇನು ಮಾಡ್ತೀವಿ, ಎಲ್ಲವೂ ಒಂದೇ ಆವರಣದಲ್ಲಿರೋದ್ರಿಂದ ಇದು ಒಂದು ಕಟ್ಟಡ. ಓಕೆ, ಬಟ್ ಇಲ್ಲಿರ್ತಕ್ಕಂಥ ಜನಗಣತಿ ಮನೆಗಳು, ಶಾಲೆ 1 ಜನಗಣತಿ ಮನೆ, ವಾರ್ಡನ್ದು 1, ಅಡುಗೆ ಅವ್ರದ್ದು 1. ಸೊ ಅದು 3 ಜನಗಣತಿ ಮನೆ ಆಗ್ತದೆ. ಮುಖ್ಯ ಕಟ್ಟಡ, ಅಡುಗೆ ಮನೆ, ಶೌಚಾಲಯ, ಬೈಠಕ್. ಸೊ ಇದೇನಾಗದಪ್ಪ ಅಂತಂದ್ರೆ ಇಲ್ಲಿರ್ತಕ್ಕಂಥದ್ದು. ಸೊ ನೋಡಿ, ಮುಖ್ಯ ಕಟ್ಟಡ, ಅಡುಗೆ ಮನೆ, ಶೌಚಾಲಯ, ಬೈಠಕ್ ಇವು 4 ಇದ್ದರೆ ಇದು ಒಂದೇ ಆಯಿತು. ಸೊ ಇದಕ್ಕಂತಲ್ಲ, ಯಾಕಂದರೆ ಇವು ಎಲ್ಲ ಒಂದೇ ಮನೆಗೆ ಸಂಬಂಧಪಟ್ಟಿರೋದ್ರಿಂದ ಅಡುಗೆ ಮನೆ ಬೇಕು, ಶೌಚಾಲಯಗಳು ಬೇಕು, ಬೈಠಕ್ ಅಂದರೆ ಕುಳಿತುಕೊಳ್ಳಿಕ್ಕೆ ಜಾಗ. ಸೊ ಇದೆಲ್ಲ ಒಂದೇ ಕಟ್ಟಡ ಏನಾಗ್ತದಪ್ಪ ಅಂದರೆ ಕ್ಲಿಯರ್ ಆಗ್ತದೆ. ಸೊ ಈ ಥರನಾಗಿರ್ತಕ್ಕಂಥದ್ದು ನಾವು ಏನು ಮಾಡಿದ್ದೀವಿ ಅಂತಂದರೆ ಫ್ರೆಂಡ್ಸ್, ನಿಮಗೆ ಕಟ್ಟಡ ಸಂಖ್ಯೆಗಳನ್ನು ಕೊಡ್ತಕ್ಕಂಥದ್ದು ಮತ್ತು ಜನಗಣತಿ ಮನೆ ಸಂಖ್ಯೆಗಳು, ಆಮೇಲೆ ಕುಟುಂಬ ಸಂಖ್ಯೆಗಳನ್ನು ಕೊಟ್ಟಿದ್ದೀವಿ. ಸೊ ದಯಮಾಡಿ ತಮಗೂ ಕೂಡ ಕ್ಲಿಯರ್ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟು ನಾನು ಶಾರ್ಟಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನವನ್ನು ಪಟ್ಟಿದ್ದೀನಿ. ನೀವುಗಳು ಕೂಡ ಏನು ಮಾಡಿ ಅಂತಂದರೆ ಇನ್ನಷ್ಟು ಕ್ಲಿಯರ್ ಮಾಡೋ ಸಲುವಾಗಿ, ಸೊ ದಯಮಾಡಿ ಸೆನ್ಸಸ್ 2027ರ ಹ್ಯಾಂಡ್ಬುಕ್ಗಳನ್ನು ಓದೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.